ಪಿಯು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿಯೂಟ. ಕಾರ್ಯಕ್ರಮಕ್ಕೆ ಡಿಡಿಪಿಐ ಡಾಕ್ಟರ್ ಬಾಲ ಗುರುಮೂರ್ತಿ ಚಾಲನೆ. ಪಿಯು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿಯೂಟ ನೀಡುವ ಕಾರ್ಯಕ್ರಮಕ್ಕೆ ಗುಬ್ಬಿ ಪಟ್ಟಣದ ಎಸ್ಆರ್ಎ ಪದವಿ ಪೂರ್ವ ಕಾಲೇಜು ಆಡಳಿತ ಮಂಡಳಿ ಸಜ್ಜಾಗಿದ್ದು, ಡಿಡಿಪಿಐ ಡಾಕ್ಟರ್ ಬಾಲಗುರುಮೂರ್ತಿ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಶ್ರೀ ವಿಶ್ವಭಾರತಿ ವಿದ್ಯಾಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷ ಎನ್ ಮೂರ್ತಿ ಮಾತನಾಡಿ, ಸಾಮಾನ್ಯವಾಗಿ ಬಿಸಿಯೂಟ ಕಾರ್ಯಕ್ರಮವನ್ನ 1 ರಿಂದ 10ನೇ ತರಗತಿ ಮಕ್ಕಳಿಗೆ ರಾಜ್ಯ ಸರ್ಕಾರ ಒದಗಿಸುವ ಕೆಲಸ ಮಾಡ್ತಾ ಇದ್ದು, ಆದರೆ ಇಲ್ಲಿನ ಎಸ್ಆರ್ಎ ಪದವಿ ಪೂರ್ವ ಕಾಲೇಜು ಎಂಬ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮವನ್ನ ತಮ್ಮ ಕಾಲೇಜಿಗೆ ಬರುವ ಗ್ರಾಮೀಣ ಭಾಗದ ಮಕ್ಕಳ ಹಸಿವನ್ನ ನೀಗಿಸುವ ಕೆಲಸ ಮಾಡಲು ಮುಂದಾಗಿರುವುದು ಇಡೀ ಜಿಲ್ಲೆಗೆ ಮಾದರಿಯಾಗಿದೆ ಎಂದಿದ್ದಾರೆ. ಅಧ್ಯಾಪನ 2 ಕಣ್ಣಿದ್ದಂತೆ ಅವನಿಗೆ, ಅದನ್ನು ಯಾವತ್ತು ಬಿಟ್ಟರು ಕೂಡ ಅವರು ಶಿಕ್ಷಕರಾಗೋದಕ್ಕೆ ಸಾಧ್ಯ ಇಲ್ಲ. ಇಂತಹ ಶಿಕ್ಷಕರಾಗಬೇಕಾಗಿರುವಂತ ಮೂಲಗ್ರಹ ಇದೇನು ಅಂತಂದ್ರೆ, ಒಂದನೇದು ಕನ್ಸರ್, ಮಕ್ಕಳ ಬಗ್ಗೆ ಅಗಮ್ಯವಾದಂತ ಪ್ರೀತಿ, ಅವರಿಗೆ ಏಳಿಗೆಗೋಸ್ಕರ ತನ್ನ ಸರ್ವಸ್ವವನ್ನು ಧಾರೆ ಏರುವಂತ ಮನಸ್ಥಿತಿ. ಇಂಥ ಮನಸ್ಥಿತಿ ಇರುವಂತಹ ಸತೀಶ್ ಸರ್ ಜೊತೆ ನೀವು ಸೇರ್ಕೊಂಡಿದ್ದೀರಿ, ನಿಜವಾಗ್ಲೂ ಪುಣ್ಯಸ್ಥರು. ಯಾಕೆಂದ್ರೆ ಕಾಲೇಜ್ ಹಂತದಲ್ಲಿ ಈ ಹಂತದಲ್ಲಿ ಮಕ್ಕಳಿಗಾಗುವಂತಹ ತೊಂದರೆಗಳನ್ನ ಗಮನಿಸಿ, ಅದರಲ್ಲಿ ಯಾವುದೇ ಭೌತಿಕ ಅನಾನುಕೂಲತೆಗಳು ಆಗಬಾರದು ಅನ್ನೋ ದೃಷ್ಟಿಯಿಂದ ಮಕ್ಕಳಿಗೆ ಪ್ರೀತಿಯಿಂದ ಊಟದ ವ್ಯವಸ್ಥೆ ಕೂಡ ಮಾಡ್ಕೊಡ್ತೀನಿ ಅಂತ ಕಾಲೇಜ್ ಹಂತದಲ್ಲಿ ಯೋಚನೆ ಮಾಡುವಂತ ಶಕ್ತಿ ಇಂಥ ಮಹನೀಯರಿಗೆ ಮಾತ್ರ ಸಿಗುತ್ತೆ. ಒಂದು ಜೋರ್ ಚಪ್ಪಾಳೆ ಈ ತಂಡಕ್ಕೆ ನಿಜವಾಗ್ಲೂ ಕೂಡ. ಎರಡನೇದು ಬಹಳ ಮುಖ್ಯವಾಗಿ ಬೇಕಾಗಿರೋದು ಮಗುವನ್ನ ಅರ್ಥೈಸ್ಕೊಡೋದು. ಶಿಕ್ಷಣದ ಮೂಲಾಗ್ರವಾದಂತಹ ಚಿಂತನೆ ಏನು ಅಂದ್ರೆ, ಮಗುನ ಅರ್ಥ ಮಾಡ್ಕೊಡೋದು ಹೇಗೆ ಅಂತ. ಮಗುನ ಯಾರು ಅರ್ಥ ಮಾಡ್ಕೋತಾರೋ ಅವ್ರಿಗೆ ಏನು ಸಮಸ್ಯೆನೇ ಇಲ್ಲ. ಈಗಾಗಲೇ ಹೇಳಿದೆ, ಶಿಕ್ಷಣ ಅಂದ್ರೆ ಏನು ಅಂತಂದ್ರೆ ಅವನಲ್ಲಿ ಏನೋ ಚೈತನ್ಯತೆ ಇದೆ, ಪ್ರತಿಭೆ ಇದೆ, ಅದನ್ನು ಗುರುತಿಸುವಂತಹ, ಪೋಷಿಸುವಂತಹ ಅತ್ಯೋನ್ನತವಾದಂತಹ ಸುಸಂದರ್ಭಗಳನ್ನ, ಸನ್ನಿವೇಶಗಳನ್ನ ಒದಗಿಸೋದು ಶಿಕ್ಷಣದ ಆದ್ಯ ಕರ್ತವ್ಯ. ಯಾರ ಅವಶ್ಯಕತೆ ಇದೆ ಅವ್ರಿಗೆ ಅನುಕೂಲ ಆಗುತ್ತೆ. 100% ಎಲ್ಲರ ಅವಶ್ಯಕತೆ ಇದೆ ಈ ಟೈಮಲ್ಲಿ. ಆಮೇಲೆ ಎಲ್ಲರೂ ಕೂಡ ತುಂಬಾ ದೂರದಿಂದ ಬರ್ತೀರಾ. ಆ ಟೈಮಲ್ಲಿ ನಿಮ್ಗೆ ಮಧ್ಯಾಹ್ನ ಊಟ ತರ ಕೆಲವ್ರಿಗೆ ಆಗಲ್ಲ, ಬಸ್ಗಳು ಸಿಗಲ್ಲ, ಅದು ಸಿಗಲ್ಲ, ಇದು ಸಿಗಲ್ಲ ಅಂತ ಪರಿಕಲ್ಪನೆ ಸಾಹೇಬರು ಸತೀಶ್ ಸರ್ ಆಮೇಲೆ ಅವರ ಸಂಗಡಿಗರೆಲ್ಲ ಮಾಡೋದ್ರಿಂದ ನಮ್ಗೆ ತುಂಬಾ ಖುಷಿಯಾಗಿದೆ. ಇಂಥ ಕಾರ್ಯಕ್ರಮ ಬಂದಿರೋದಕ್ಕೆ ನಿಜವಾಗ್ಲೂ ನಾವೆಲ್ಲ ಪುಣ್ಯವಂತರು. ನೀವೆಲ್ಲ ಕೂಡ ಇನ್ನೂ ಕಷ್ಟಪಟ್ಟು ಓದಿ. ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಶೈಕ್ಷಣಿಕ ಹಿತದೃಷ್ಟಿಯಿಂದ ನಾನು ಉನ್ನತ ಮಟ್ಟಕ್ಕೆ ತರಬೇಕು ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಳ್ತಾ ನಾನು ಬಿಸಿಯೂಟ ಯೋಜನೆಯನ್ನ ಜಾರಿಗೆ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲ ಉಪನ್ಯಾಸಕ ಮಿತ್ರರನ್ನ ಕೇಳಿದಾಗ ಅವರೆಲ್ಲರೂ ನಮ್ಮೆಲ್ಲರ ಸಹಕಾರ ಇರುತ್ತೆ ಸರ್, ನಾವೆಲ್ಲ ಸೇರಿ ಮಕ್ಕಳ ಒಂದು ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನು ಜಾರಿ ಮಾಡಿ ನಮ್ಮ ಕಾಲೇಜಿನ ಫಲಿತಾಂಶವನ್ನ ಹೆಚ್ಚಿಸೋದ್ರ ಜೊತೆಗೆ ಬೇರೊಂದು ಕಾಲೇಜಿಗೆ ಮಾದರಿ ಆಗಬೇಕು ಅಂತ ಹೇಳಿ ನಮ್ಮ ಉಪನ್ಯಾಸಕರ ಒಂದು ಸಹಯೋಗದೊಂದಿಗೆ ನಾನು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೀನಿ. ಇವತ್ತು ನಾನು ಯಾಕೆಂದರೆ ಹಳ್ಳಿಗಾಡಿನಿಂದ ಬರ್ತಕ್ಕಂಥ ಬಡ ಮಕ್ಕಳಿದ್ದಾವೆ, 9 ಗಂಟೆಗೆ ಮನೆ ಬಿಟ್ಟು ತಿಂಡಿ ಇಲ್ಲದಲ್ಲೇ ಬರ್ತಾರೆ. ಅವ್ರಿಗೆ ಸಂಜೆ 4 ರಿಂದ 5 ಗಂಟೆವರೆಗೂ ನಾವು ಇಲ್ಲಿ ತರಗತಿಗಳನ್ನು ನಡೆಸೋದ್ರಿಂದ ಮಧ್ಯಾಹ್ನದ ಊಟಕ್ಕೆ ಅವ್ರು ಮಧ್ಯಾಹ್ನ ಊಟಕ್ಕೆ ಬಿಟ್ಟಂಥ ಸಂದರ್ಭದಲ್ಲಿ ಹೊರಗಡೆ ಊಟದ ವ್ಯವಸ್ಥೆ ಸರಿಯಾಗಿಲ್ಲ. ಅವರ ಆರೋಗ್ಯ ದೃಷ್ಟಿನೂ ನಾವೆಲ್ಲ ನೋಡಬೇಕಾಗ್ತದೆ. ಜೊತೆಗೆ ನಾವೇ ಊಟವನ್ನು ವ್ಯವಸ್ಥೆ ಮಾಡೋದ್ರಿಂದ ಆ ಮಕ್ಕಳು ಇಲ್ಲೇ ಊಟ ಮಾಡ್ಕೊಂಡ ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸೋದಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ನಾವು ಈ ಕಾರ್ಯಕ್ರಮನ ನಮ್ಮ ಕಾಲೇಜಿನ ವತಿಯಿಂದಲೇ ನಾವು ಮಾಡ್ತಾ ಇದ್ದೀವಿ ಸರ್. ಈ ಒಂದು ಕಾರ್ಯಕ್ರಮ ಕಂಟಿನ್ಯೂಸ್ ನಡೆಯುತ್ತಾ ಇಲ್ಲ? ಖಂಡಿತವಾಗ್ಲೂ ನಡೆಯುತ್ತೆ ಸರ್. ನನ್ನೆಲ್ಲ ಉಪನ್ಯಾಸಕ ಮಿತ್ರರ ಸಹಯೋಗ ಜೊತೆಗೆ ಗುರು ಹಿರಿಯರ ಆಶೀರ್ವಾದದಿಂದ ಇದನ್ನ ನಾನು ನಿರಂತರವಾಗಿ ಮಾಡಬೇಕು ಅಂತ ಹೇಳಿ ನನ್ನ ಒಂದು ಆಸೆಯನ್ನು ಇಟ್ಕೊಂಡಿದ್ದೀನಿ. ಖಂಡಿತ ಮಾಡ್ತೀನಿ ಸರ್. ಗುಬ್ಬಿಯಲ್ಲಿ ಯಾವೊಂದು ಕಾಲೇಜುಗಳು ಕೂಡ ಬಿಸಿ ಊಟ ಕೊಡುವಂಥ ಕಾರ್ಯಕ್ರಮ ಮಾಡಲ್ಲ, ನೀವು ಮಾಡ್ತಿದ್ದೀರಿ ಏನು ಅಂತ? ಮಕ್ಕಳ ಹಿತದೃಷ್ಟಿಯಿಂದ ಸರ್ ಅಷ್ಟೇ. ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿಗಾಗಿ ನಾನು ಈ ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದೀನಿ. ಇನ್ನು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಡಿಡಿಪಿಐ ಡಾಕ್ಟರ್ ಬಾಲಗುರುಮೂರ್ತಿ, ಶ್ರೀ ವಿಶ್ವಭಾರತಿ ವಿದ್ಯಾಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷ ಎನ್ ಮೂರ್ತಿ, ಲಯನ್ಸ್ ಕ್ಲಬ್ ಅಧ್ಯಕ್ಷ ಡಿಎಸ್ ಕುಮಾರಸ್ವಾಮಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಚೇಳೂರು ಜ್ಞಾನಜ್ಯೋತಿ ರಾಷ್ಟ್ರೀಯ ವಿದ್ಯಾಲಯ ಶಿಕ್ಷಣ ಸಿವಿಎನ್ ಮೂರ್ತಿ ಉದ್ಘಾಟನೆಯನ್ನ ನೆರವೇರಿಸಿದ್ರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.